ವೆಲ್ಕಮ್ ಟು ಶ್ರೀಕಾ ವ್ಲಾಗ್ಸ್. ನಾವು ಇವತ್ತು ಹಿಮಮದ್ ಗೋಪಾಲ ಸ್ವಾಮಿಗೆ ಹೋಗ್ತಾ ಇದ್ದೀವಿ. ನಾವು ಹೊರಟಿದ್ದು ಮಂಡ್ಯದಿಂದ ಹಿಮಮದ್ದು ತುಂಬ ದೂರನೇ ಇದೆ. ಹಂಗಾಗಿ 8:30 ಒಳಗಡೆ ಹೋಗಬೇಕು ಅಂತ ಹೇಳೋದಕ್ಕೆ ಬೇಗನೆ ಎದ್ದು ಹೊರಟು ಹೋಗ್ತಾ ಇದ್ದೀವಿ. 4 ಗಂಟೆಗೆ ಎಲ್ಲ ಎದ್ದಿದ್ವಿ. ರೆಡಿಯಾಗಿ ಹೋಗೋ ಅಷ್ಟರೊಳಗೆ ಆಲ್ಮೋಸ್ಟ್ ಒಂದು 5:45 ಆಗಿತ್ತು. ನೋಡಿ, ಮುಂದೆ ಒಂದು ಕಾರ್ ಹೋಗ್ತಾ ಇದೆಯಲ್ಲ, ಅದು ನಮ್ಮದೇ. ಹೊರಟಾಗ ಆಲ್ರೆಡಿ ಒಂದು 5:45 ಆಗಿದೆ ನೋಡ್ರಿ. ವಾಶಲ್ಲಿ ತೋರಿಸ್ತಾ ಇದ್ದೀನಿ ನಾನು. ಹೋಗ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಟ್ರೈನ್ ಬರುತ್ತೆ ಅಂತ ಹೇಳಿ ಗೇಟ್ ಹಾಕ್ಬಿಟ್ಟಿದ್ರು. ಅಲ್ಲಿ ಸ್ವಲ್ಪ ಒಂದು ಅರ್ಧ ಗಂಟೆ ಲೇಟ್ ಆಯಿತು. ನಾವು ಒಂದೇ ಟ್ರೈನ್ ಬರುತ್ತೆ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಾಯಿದ್ವು. ಒಂದು ಟ್ರೈನ್ ಹೋದ್ಮೇಲೂ ಅವರು ಗೇಟ್ ಓಪನ್ ಮಾಡಲಿಲ್ಲ ಎಷ್ಟೊತ್ತಾದರೂ. ಯಾಕೋ ಅಂತ ನೋಡಿದ್ರೆ ಮತ್ತೆ ಇನ್ನೊಂದು ಟ್ರೈನ್ ಬಂತು ನೋಡಿ. ಹಾಗೆ ನಾವು ರೋಡ್ ಕೂಡ ಅಷ್ಟು ನಮಗೆ ಗೊತ್ತಿರಲಿಲ್ಲ. ಹಾಗೆ ಅವ್ರನ್ನು ಕೇಳ್ಕೊಂಡು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೋಗೋಣ ಅಂತ ಹೇಳಿ ಮಾತಾಡ್ಕೊತಾ ಇದ್ವಿ. ಆಮೇಲೆ ಟ್ರೈನ್ ಕೂಡ ಹೋಯ್ತು. ನಾವು ಕೂಡ ಹೋದ್ವಿ. ದೇವಸ್ಥಾನಕ್ಕೆ ಬಂದ್ವಿ. ಇನ್ನೂ ಬಸ್ ಕೂಡ ಬಂದಿರಲಿಲ್ಲ. ಇಲ್ಲಿ ಗೌರ್ಮೆಂಟ್ ಬಸ್ ಫೆಸಿಲಿಟಿ ಇದೆ. ಕಾರ್ನ ಮೇಲೆ ತೊಗೊಂಡು ಹೋಗೋಂಗಿಲ್ಲ. ಈಗ ಹೊರಟಿದ್ದೀವಿ. ಅಲ್ಲಿ ಮ್ಯಾಕೆಲ್ಲ ನೋಡ್ಕೊಂಡು ಹೇಳ್ತೀವಿ. ನಾವು ಈಗ ಪ್ರಪ್ರಥಮ ಬಾರಿಗೆ ಹಿಮವಂತ ಗೋಪಾಲ ನೋಡೋಣ ಅಂತ ಬಂದಿದ್ದೀವಿ. ಇದೇ ಸೂರ್ಯ ಉದಯ ಟೈಮಲ್ಲಿ ಬಂದಿದ್ದೀವಿ. 8:00 ಅಂತ ಹೇಳಿದ್ರು. ಇನ್ನು ಅರ್ಧ ಗಂಟೆ ಲೇಟ್ ಬೇರೆ ಆಗಿದೆ. ಇಲ್ಲಿ ತೊಂದರೆ ಇಲ್ಲ. ಒಂದು ತಿಳಿದಿಂದ ಭಗವಂತನ ಫಸ್ಟ್ ಹಿಮವಂತ ವೇಣುಗೋಪಾಲನ ನೋಡಿ ದರ್ಶನ ಮಾಡಿ ಆಮೇಲೆ ಹುಲಿಸಿಂಹ ಎಲ್ಲ ನೋಡ್ಕೊಂಡ್ಬಂದು ಹಾಗೆ ಬಸ್ ಕೂಡ ಬಂತು. ಮೇಲೆ ಬಂದ್ವಿ. ನೋಡಿ, ಅಲ್ಲಿ ಬಸ್ ಕಾಣ್ತಾ ಇದೆಯಲ್ವಾ, ದೇವಸ್ಥಾನದ ಹತ್ರ ಬಂದ್ವಿ. ನೋಡಿ, ಇದೇ ದೇವಸ್ಥಾನ. ಇದೇ ಹಿಮಮದ್ ಗೋಪಾಲ ಸ್ವಾಮಿ. ಇಲ್ಲಿ ಗೌರ್ಮೆಂಟ್ ಬಸ್ ಬಂದಿದೆಯಲ್ಲ, ಅಲ್ಲಿ ನಿಂತಿದೆಯಲ್ಲ, ಅದೇ ಬಸ್ಸಲ್ಲಿ ನಾವು ಕೂಡ ಬಂದಿದ್ದು. ನಿಮಗೆ ತುಂಬ ಬಸ್ ಫೆಸಿಲಿಟಿ ಇದೆ. ನೀವು ಕಾರ್ ಮಾತ್ರ ತೊಗೊಂಡು ಹೋಗೋಂಗಿಲ್ಲ. ಮೇಲಿಂದ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನೋಡಿ, ಇದೇ ದೇವಸ್ಥಾನ. ಆ ಕಡೆ ಎಲ್ಲ ಏನಿದೆಯಲ್ಲ, ಅಲ್ಲೆಲ್ಲ ಕರೆಂಟ್ ಇದನ್ನು ಹಾಕಿದ್ದಾರೆ. ಅಲ್ಲಿ ನೋಡಿ, ಜಿಂಕೆಗಳೆಲ್ಲ ಮೇಯ್ತಾ ಇದ್ವು. ನಾವು ಹೋದಾಗ ಯಾವುದೇ ಥರ ಪ್ರಾಣಿ ಕಾಣಲಿಲ್ಲ. ಆನೆ ಎಲ್ಲ, ಜಿಂಕೆ ಮಾತ್ರ ಕಾಣಿಸ್ತು. ತುಂಬ ಚೆನ್ನಾಗಿತ್ತು. ಇಲ್ಲಿ ತುಂಬ ಚಳಿ ಇರುತ್ತಂತೆ. ಆದರೆ ನಾವು ಹೋದಾಗೇನು ಅಷ್ಟು ಚಳಿ ಆಗ್ತಾ ಇರಲಿಲ್ಲ. ಆಲ್ರೆಡಿ 8:30 ಆಗಿತ್ತಲ್ಲ. ಜೂನ್ ಜುಲೈ ಟೈಮಲ್ಲಂತೂ ತುಂಬ ಚಳಿ ಇರುತ್ತಂತೆ. ಮೇಲ್ಗಡೆ ಬರೋಕ್ಕೂ ಕೂಡ ಆಗಲ್ವಂತೆ, ಅಷ್ಟು ಚಳಿ ಅಂತ ಹೇಳ್ತಾರೆ. ಹಾಗೆ ಆಲ್ರೆಡಿ 8:30 ಆಗಿದ್ದರಿಂದ ಒಂದು ಬಸ್ ನಮಗಿಂತ ಮುಂಚೆನೇ ಹೋಗಿತ್ತು. ನಾವು ಅದರ ಹಿಂದೆ ಬಸ್ಸಿನಲ್ಲಿ ಬಂದಿದ್ದು. ಹಾಗಾಗಿ ಸ್ವಲ್ಪ ಜನ ಇದ್ದರು. ಹಾಗೆ ಕ್ಯೂ ಕೂಡ ನಿಂತಿದ್ರು. ಅಲ್ಲಿ ದೇವ್ರನ್ನೆಲ್ಲ ನೋಡಿಕೊಂಡು ಹಾಗೆ ಒಂದು ರೌಂಡ್ ಮಾಡ್ತಾಯಿದ್ದೀವಿ. ನೋಡಿ, ತುಂಬ ಚೆನ್ನಾಗಿತ್ತು ಇಲ್ಲೆಲ್ಲ ಸೈಡಲ್ಲೆಲ್ಲ. ಆದರೆ ಜಿಂಕೆ ಒಂದು ಪ್ರಾಣಿ ಬಿಟ್ಟು ಇನ್ಯಾವುದೂ ಕಾಣಲಿಲ್ಲ ನೋಡಿ. ಹಾಗೆ ದೇವ್ರನ್ನೆಲ್ಲ ನೋಡಿಕೊಂಡು ವಾಪಸ್ ಬರ್ತಾಯಿದ್ದೀವಿ. ಮೈಸೂರಿಗೆ ಬಂದಾಗ ಇದಂತೂ ಮೋಸ್ಟ್ ರೆಕಮೆಂಡೆಡ್ ಪ್ಲೇಸ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ. ಇಲ್ಲಿ ನೋಡಿ, ಮತ್ತೆ ಕ್ಯೂ ನಿಂತಿದ್ದಾರೆ. ಬಸ್ ಅಲ್ಲಿದೆ. ವಾಪಸ್ ಹೋಗೋಕ್ಕೂ ಕೂಡ ಗೌರ್ಮೆಂಟ್ ಬಸ್ಸೇನೆ. ಕ್ಯೂ ನೋಡಿ ಎಷ್ಟು ಕ್ಯೂ ಇದೆ ಅಂತ ಹೇಳ್ಬಿಟ್ಟು. ನಾವು ಬರಬೇಕಾದ್ರೆ ಕೂತ್ಕೊಂಡು ಬಂದಿದ್ವಿ. ಹೋಗ್ಬೇಕಾದ್ರೆ ಸೀಟ್ ಸಿಗಲಿಲ್ಲ. ಬೇರೆ ಕಡೆ ಪ್ಲೇಸ್ ಕಂಪ್ಲೀಟ್ ಮಾಡಬೇಕು, ಬೇಗ ಹೋಗ್ಬಿಡೋಣ ಅಂತೇಳಿ ನಿಂತ್ಕೊಂಡೇ ಬಂದ್ವಿ. ನೋಡಿ ಹೇಗೆ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಕೆಳಗಡೆ ಪಾತಾಳ ಥರ ಕಾಣ್ತಾ ಇದೆ. ತುಂಬ ಭಯ ಆಗ್ತಿತ್ತು ಬಸ್ಸಲ್ಲಿ ಬರಬೇಕಾದ್ರೆ. ಅಷ್ಟು ಧೈರ್ಯ ತಗೊಂಡು ಪರವಾಗಿಲ್ಲ ಎಲ್ಲರೂ ಇದ್ದಾರಲ್ವಾ ಅಂತ ಹೇಳಿ ಬಂದ್ವಿ. ನೋಡಿ ಹೆಂಗೆ ಕಾಣ್ತಾ ಇದೆ. ನಾನು ಹೋಗ್ಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನನಗೆ ಕಿಟಕಿ ಪಕ್ಕ ಸೀಟ್ ಸಿಕ್ಕಿರಲಿಲ್ಲ. ಹಂಗಾಗಿ ಇವಾಗ ಸ್ವಲ್ಪ ನಿಂತ್ಕೊಂಡೇ ವೀಡಿಯೋ ಮಾಡ್ತಾಯಿದ್ದೀನಿ. ನಾನಂತೂ ಹೇಳೋದೇನಪ್ಪ ಅಂದರೆ ಇದಂತೂ ಮೋಸ್ಟ್ ರೆಕಮೆಂಡೆಡ್ ಪ್ಲೇಸ್. ಹಾಗೆ ಮೈಸೂರು ಹತ್ರ ಯಾರ್ಯಾರೆಲ್ಲ ಇದ್ದೀರಾ, ದಯವಿಟ್ಟು ಈ ಪ್ಲೇಸ್ನ ಒಂದ್ಸಲಿ ವಿಸಿಟ್ ಮಾಡಿ. ಇದಿಷ್ಟು ಈ ವಿಡಿಯೋ ಆಗಿತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಆಯಿತಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್.